ಅದ್ಭುತವಾದ ಕಥೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಈ ನಡುವೆ ಎಲ್ಲ ವೈರಲ್ ಆಗಿದೆ, ವಾಟ್ಸಪ್ ಅಲ್ಲಿ ನೋಡಿರಬಹುದು ಎಲ್ಲರೂ. ಈ ಕತೆ ಏನು ಅಂತ ನೋಡೋಣ ಇವತ್ತು. ಅಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ತುಂಬಾ ಹತ್ರವಾದಂತ ಕತೆ. ಇದರಿಂದ ತಿಳ್ಕೊಳ್ಳೋದು ಅಷ್ಟೇ ಅಷ್ಟು ಚೆನ್ನಾಗಿದೆ. ಯಾರೇ ಕ್ರಿಯೇಟ್ ಮಾಡಿರ್ಲಿ ಈ ಸ್ಟೋರಿ, ಅವ್ರಿಗೆ ನಾವು ಜೋರಾದ ಚಪ್ಪಾಳೆ ಕೊಡೋಣ. ತುಂಬಾನೇ ಅದ್ಭುತವಾಗಿದೆ ಈ ಸ್ಟೋರಿ. ಏನು ಅಂದ್ರೆ, ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬಾ ಚೆನ್ನಾಗಿ ಬಾಳಿ ಬದುಕಿರುವಂತಹ ರಾಜ. ಆ ರಾಜಂಗೆ 4 ಜನ ಹೆಂಡತಿರಿರ್ತಾರೆ. ಇದಕ್ಕಿದ್ದಂಗೆ ರಾಜಂಗೆ ತುಂಬಾನೇ ಅನಾರೋಗ್ಯ ಕಾಡ್ತಾ ಇರುತ್ತೆ. ಇಷ್ಟು ಡಾಕ್ಟರ್ಸ್ ತೋರಿಸಿದ್ರು ಏನೇ ಆದ್ರೂನು ಆರೋಗ್ಯ ಸರಿ ಹೋಗಲ್ಲ. ಇನ್ನ ಡಾಕ್ಟರ್ಸ್ ಹೇಳ್ತಾರೆ, ಇಲ್ಲ ಇನ್ನ ಉಳಿಯೋದು ಕಷ್ಟ, ಇದು ಲಾಸ್ಟ್ ಡೇಸ್ ರಾಜಂಗೆ. ಸೊ ಹಾಗಾಗಿ ಇನ್ನೇನ್ ಮಾಡಿದ್ರು ಉಳಿಯೋಕ್ ಸಾಧ್ಯ ಇಲ್ಲ ಅಂತ ರಾಜನ್ಗೂ ಹೇಳ್ತಾನೆ. ಸೊ ರಾಜನ್ಗೆ ತುಂಬಾ ಬೇಜಾರಾಗಿ ಹೋಗುತ್ತೆ. ಅಷ್ಟು ಬೇಗ ನಾನು ಹೋಗೋ ಸಮಯ ಬಂತ, ಇಷ್ಟು ದಿನ ಹೆಂಗಿದ್ದೆ ನಾನು, ಇವಾಗ ಹೋಗ್ಬಿಡ್ಬೇಕಾ ಇಷ್ಟು ಬೇಗ ನಾನು ಅಂತ ತುಂಬಾನೇ ಬೇಜಾರಾಗುತ್ತೆ. ಬೇಜಾರಾಗ್ಬಿಟ್ಟು ಸಾಯೋ ಮುಂಚೆ, ಸರಿ ಸಾಯುವಾಗ ಹೆಂಗೆ ನಾನು ಒಬ್ನೇ ಹೋಗೋದು, ಇಷ್ಟು ದಿನ 4 ಜನ ಹೆಂಡ್ತಿರಿದ್ದಾರೆ, ಅದ್ಲೆಲ್ಲ ಒಂದು ಅವನು ನೋಡ್ಕೊಳ್ತಾ ಇದ್ದಿದ್ದು ಪ್ರದೇಶದಲ್ಲಿ ಎಷ್ಟೋ ಜನ ಪ್ರಜೆಗಳಿದ್ದಾರೆ, ಅವನ್ ಸುತ್ತು ಸೇನೆ ಇದೆ, ಯಾವಾಗ್ಲೂ ಅಂದ್ರೆ ಯಾವತ್ತೂ ಒಂಟಿಯಾಗಿಲ್ಲ, ಇಷ್ಟೊಂದ್ ಜನ ಜೊತೆ ಇದ್ದು ಈಗ ಹೆಂಗಪ್ಪ ನಾನು ಒಬ್ನೇ ಹೋಗೋದು ಅಂತಂದ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ರಾಜಂಗೆ. ಅದಕ್ಕೆ ನೋಡೋಣ ಯಾರು ಬರ್ತಾರೆ ನನ್ ಜೊತೆ ನಾನು ಹೋಗುವಾಗ ಅಂತಂದ್ಬಿಟ್ಟು, 4 ಜನ ಹೆಂಡ್ತಿರಲ್ವಾ, ಅವ್ನಿಗೆ 4ನು ಹೆಂಡ್ತಿ ತುಂಬಾ ಪ್ರೀತಿ, 4ನು ಹೆಂಡ್ತಿದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ಅವನಿಗೆ. ಸೊ ಫಸ್ಟ್ ಆ ಹೆಂಡ್ತಿನ ಕರೆದ್ಬಿಟ್ಟು ಕೇಳ್ತಾನೆ, ಈ ತರ ನನ್ ಸಾವು ಇನ್ನೇನ್ ಹತ್ರ ಬಂದ್ಬಿಟ್ಟಿದೆ, ನಾನ್ ಸಾಯೋದ್ ಗ್ಯಾರಂಟಿ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಸೊ ಸಾವಿನ ನಂತರ, ಅಂದ್ರೆ ಸಾವಿನ ನಂತರ ನಾನು ಹೋಗುವಾಗ ನನ್ ಜೊತೆ ನೀನ್ ಬರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ತುಂಬಾ ಪ್ರೀತಿ, ಅವನ್ ಅದೇ ಅಂತಾನೆ, ನೀನಂದ್ರೆ ಎಷ್ಟಿಷ್ಟ ನಿನಗ್ ಗೊತ್ತು, ನಾನು ನಿನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದೆ, ನಿನ್ಗೋಸ್ಕರ ಎಲ್ಲಾ ತಂದು ಕೊಡ್ತಾ ಇದ್ದೆ, ನೀನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೆ, ನೀನ್ ಬಾ ನನ್ ಜೊತೆ, ನನ್ ಸತ್ ಮೇಲೆ ನನ್ ಜೊತೆ ಬಾ ಅಂತಂತಾನೆ. ಅವಳು, ಅಯ್ಯೋ ಅಯ್ಯೋ ನಾನ್ ಬರಲ್ಲ ನಿನ್ ಜೊತೆ, ನಾನ್ ಹೆಂಗ್ ಬರ್ತೀನಿ, ನಿನ್ ಜೊತೆ ನಾನ್ ಬರಕ್ ಆಗಲ್ಲ, ನಾನು ನಿನ್ ಜೊತೆ ಇರೋದೇ ಅಂದ್ರೆ ನಿನ್ನ ಮದ್ವೆ ಆಗಿರೋದೆ ನಿನ್ ಆಸ್ತಿಗೋಸ್ಕರ, ನಿನ್ ಒಡವೆಗೋಸ್ಕರ ನಾನಿರೋದು, ನಾನು ಈ ಬಂದಿರೋದೆ ಅದೆಲ್ಲದಕ್ಕೋಸ್ಕರ, ನಿನ್ಗೋಸ್ಕರ ನಾನ್ ಬಂದಿಲ್ಲ, ನಿನ್ನಿಂದ ಸಿಗೋ ಒಡವೆಗೋಸ್ಕರ ಆಸ್ತಿಗೋಸ್ಕರ ಅಷ್ಟೇ ನಾನ್ ಬಂದಿರೋದು, ನಾನ್ ಬರಲ್ಲಪ್ಪ, ನಾನು ಇನ್ನ ಮುಂದುವರ್ಸ್ಬೇಕು, ನನ್ನ ಜೀವನನ ಮುಂದುವರ್ಸ್ಬೇಕು, ನಾನ್ ಬರಲ್ಲ ಅಂತ ಹೇಳ್ತಾಳೆ. ತುಂಬಾ ಬೇಜಾರಾಗುತ್ತೆ ರಾಜಿಂಗೆ. ಇವಳೇನ ನನ್ನ ಹೆಂಡತಿ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಹೆಂಡತಿನ, ಈ ತರ ಮಾಡ್ಬಿಟ್ಟಿದ್ಲಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂತಾನೆ. ಸರಿ ಇನ್ನೇನ್ ಮಾಡ್ಲಿ ಅಂತ ಇನ್ನೊಂದು ಹೆಂಡತಿ, ಥರ್ಡ್ ವೈಫ್, 3ನೇ ಹೆಂಡತಿನ ಕರೀತಾನೆ. ರಾಣಿ, ನಾನ್ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀನಿ, ನನ್ ಜೊತೆ ನೀನ್ ಬರ್ತೀಯಾ ನನ್ ಸಾವಿನ ನಂತರ ಜೀವನ ನಡ್ಸಕ್ಕೆ, ನನ್ ಜೊತೆ ನೀನ್ ಬರ್ತೀಯಾ ಅಂತ ಕೇಳ್ತಾನೆ. ಅವಳು ಬರಲ್ವಂತೆ, ನೀನಾದ್ರೂ ಬರ್ತೀಯಾ ನನ್ ಜೊತೆ ಅಂತ. ಅದಕ್ಕೆ ಅವಳೇನ್ ಹೇಳ್ತಾಳೆ, ಖಂಡಿತ ನಾನ್ ಬರಲ್ಲ, ನಿನ್ನ ನಂತರ ನಾನು ಬೇರೆಯವ್ರನ್ನ ಮದ್ವೆ ಆಗ್ತೀನಿ, ನಾನು ನನ್ಗೂ ಸಂಪತ್ತೇ ಬೇಕಾಗಿರೋದು ನಂಗೆ, ಸೊ ನಾನ್ ನಿನ್ ಜೊತೆ ಬಂದ್ಬಿಟ್ರೆ ಹೆಂಗೆ, ನಾನು ನಿನ್ನ ನಂತರ ಇನ್ನೊಬ್ನನ್ನ ಮದ್ವೆ ಆಗ್ತೀನಿ, ಇನ್ನೊಬ್ನ ಜೊತೆ ಸುಖವಾಗಿರ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾಳೆ. ಅವನಿಗೆ ಇನ್ನೂ ಬೇಜಾರಾಗುತ್ತೆ, ಇದೇನು ಇವಳು ಹಿಂಗೆ ಹೇಳದ್ಲಲ್ಲ ಅಂತ. ಸರಿ ನಾನು 2ನೇ ಹೆಂಡ್ತಿನ ಕೇಳೋಣ ಅಂತಂದ್ಬಿಟ್ಟು 2ನೇ ಹೆಂಡ್ತಿನ ಕರೀತಾನೆ. 2ನೇ ಹೆಂಡ್ತಿ ಅಂದ್ರೂ ಅವ್ನಿಗೆ ಇನ್ನ ತುಂಬಾನೇ ಇಷ್ಟ, 4ನೇ ಹೆಂಡ್ತಿ, 2ನೇ ಹೆಂಡ್ತಿ ತುಂಬಾ ಇಷ್ಟ ಅವನಿಗೆ. ಸೊ 2ನೇ ಹೆಂಡ್ತಿನ ಕೇಳ್ತಾನೆ, ಸೊ ನಾನ್ ನಿನ್ಗೆ ಕಷ್ಟದಲ್ಲೂ ಸುಖದಲ್ಲೂ ಎಲ್ಲ ಜೊತೆ ಅಲ್ಲ, ನೀನ್ ನನ್ ಜೊತೆ ಯಾವಾಗ್ಲೂ ಇದೆಯಲ್ಲ, ನೀನಾದ್ರೂ ಬರ್ತೀಯಾ ನನ್ ಜೊತೆ, ನೀನ್ ಯಾವಾಗ್ಲೂ ಇದ್ದೆ, ನನ್ ಕಷ್ಟದಲ್ಲಿರ್ಲಿ ಸುಖದಲ್ಲಿರ್ಲಿ ಯಾವಾಗ್ಲೂ ನನ್ನನ್ನು ವಿಚಾರಿಸ್ಕೊಂತಾ ಇದ್ದೆ, ನಂಗೆ ಏನಾದ್ರು ಸೊಲ್ಯೂಷನ್ ಬೇಕಂದ್ರೆ ಹೇಳ್ತಾ ಇದ್ದೆ, ನೀನಾದ್ರೂ ನನ್ ಜೊತೆ ಬರ್ತೀಯ ಸಾವಿನ ನಂತರ, ನಾನು ಒಬ್ನೇ ಹೋಗಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ, ನೀನಾದ್ರು ಬಾ ನನ್ ಜೊತೆ ಅಂತಂತಾನೆ. ಅದಕ್ಕೆ ಅವಳೇನಂತಾಳೆ, ಇಲ್ಲ ಇಲ್ಲ ಖಂಡಿತ ನಾನ್ ಬರಕ್ ಸಾಧ್ಯನೇ ಇಲ್ಲ, ನಿಜ ನೀನ್ ಹೇಳ್ದಂಗೆ ನಾನು ಯಾವಾಗ್ಲೂ ನಿನ್ ಜೊತೆ ಇದ್ದೆ, ನಿನಗೇನೇ ಕಷ್ಟ ಬಂದ್ರು ಸುಖ ಬಂದ್ರು ಅದನ್ನ ಶೇರ್ ಮಾಡ್ಕೊಳಕ್ ನಾನ್ ನಿನ್ ಜೊತೆ ಇದ್ದೆ, ಆದ್ರೆ ನನಗ್ ನಿನ್ ಜೊತೆ ಬರಕ್ ಆಗಲ್ಲ, ಬೇಕಾದ್ರೆ ನಿನ್ನ ಅಂತ್ಯಕ್ರಿಯೆನ ವೈಭವವಾಗಿ ಮಾಡ್ತೀನಿ, ಎಲ್ಲ 4 ಜನ ಮಾತಾಡ್ಕೋಬೇಕು ಎಷ್ಟ್ ಚೆನ್ನಾಗಿ ಮಾಡಿದ್ರು ಅಂತ, ಅಷ್ಟು ಚೆನ್ನಾಗಿ ವೈಭವವಾಗಿ ನಡ್ಸ್ಕೊಡ್ತೀನಿ, ಎಲ್ಲಾ ಮಾಡ್ತೀನಿ ನಿನ್ಗೋಸ್ಕರ, ನೀನ್ ಸತ್ ಮೇಲೆ ಏನೇನ್ ಮಾಡ್ಬೇಕೋ ಆ ಎಲ್ಲಾ ಕ್ರಿಯೆಗಳನ್ನ ನಾನ್ ಮಾಡ್ತೀನಿ, ಆದ್ರೆ ನಾನ್ ಮಾತ್ರ ನಿನ್ ಜೊತೆ ಬರಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ನಿನ್ ಫ್ಯಾಮಿಲಿಗೂ ಒಳ್ಳೇದ್ ಮಾಡ್ತೀನಿ, ಯಾರಿಗೇನಿದೆ ಎಲ್ಲಾ ಮಾಡ್ತೀನಿ, ಆದ್ರೆ ನಾನ್ ನಿನ್ ಜೊತೆ ಬರಲ್ಲ ಅಂತ ಹೇಳ್ತಾರೆ. ತುಂಬಾನೇ ಅಂದ್ರೆ ತುಂಬಾ ಹರ್ಟ್ ಆಗುತ್ತೆ ಅವನಿಗೆ, ತುಂಬಾ ಬೇಜಾರ್ ಮಾಡ್ಕೊಂಡು ಇದೇನು ಎಲ್ಲಾರು ಈ ತರ ಅಂದ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕಣ್ಣೀರಿಡುವಾಗ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಕೇಳುತ್ತೆ, ನಾನ್ ಬರ್ತೀನಿ ನಿನ್ ಜೊತೆ ಅಂತಂದ್ಬಿಟ್ಟು, ನೀನ್ ಏನ್ ಕೊಟ್ರು ಕೊಡ್ದಿದ್ರು ನಾನ್ ನಿನ್ ಜೊತೆ ಬರ್ತೀನಿ ಅನ್ನೋ ಒಂದು ವಾಯ್ಸ್ ಕೇಳುತ್ತೆ. ಖುಷಿ ಆಗ್ಬಿಡುತ್ತೆ ರಾಜಂಗೆ. ಯಾರಪ್ಪ ಅಂತ ಈ ವಾಯ್ಸ್ ಅಂತ ತಿರುಗಿ ನೋಡಿದಾಗ 1ನೇ ಹೆಂಡತಿ. ಆ 1ನೇ ಹೆಂಡತಿ ಈ ಮಾತು ಹೇಳ್ತಾಳೆ. ರಾಜ ಆ 1ನೇ ಹೆಂಡತಿಗೆ ಯಾವತ್ತೂ ಒಂದು ಪ್ರೀತಿ ಕೊಟ್ಟಿರಲ್ಲ, ಬೆಲೆ ಕೊಟ್ಟಿರಲ್ಲ, ಕೇರ್ ಮಾಡಿರಲ್ಲ. 1ನೇ ಹೆಂಡತಿನ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿರಲ್ಲ, ಅವಳು ಹೆಂಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಒಂದು ದಿನಾನು ವಿಚಾರಿಸ್ಕೊಂಡಿರಲ್ಲ 1ನೇ ಹೆಂಡತಿ. ಅಂತದು ಅವಳು ಬಂದು ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳದ್ಲಲ್ಲ ಅಂತಂದ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ, ಜೊತೆಗೆ ಅಳುನು ಬರುತ್ತೆ, ಇಂಥವಳನ್ನ ನಾನು ನೆಗ್ಲೆಕ್ಟ್ ಮಾಡದ್ನಾ ಇಷ್ಟು ದಿನ ಅಂತಂತಂದ್ಬಿಟ್ಟು ಅಂತ ಅವನು ರಿಗ್ರೆಟ್ ಮಾಡಷ್ಟ್ರಲ್ಲೇನೆ ಅವನು
ಪ್ರಾಣ ಬಿಟ್ಬಿಡ್ತಾನೆ. ಅಷ್ಟೇ. ಇಲ್ಲಿ ನೋಡ್ತಾ ಹೋದ್ರೆ ಈ ಕಥೆಯಿಂದ ಅವನಿಗೆ ಆಮೇಲೆ ರಿಪೆಂಟ್ ಆಗುತ್ತೆ ಸಾಯೋ ಟೈಮಲ್ಲಿ, ಇವಳು ನನ್ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಎಂತ ಕಷ್ಟ ಕೊಟ್ಬಿಟ್ಟೆ ಅಂತಂದ್ಬಿಟ್ಟು ಪ್ರಾಣ ಹೋಗುತ್ತೆ. ಸೊ ಈ ಸ್ಟೋರಿಲಿ ಏನು ಇದೆಲ್ಲ, ಯಾಕೆ ಈ ಸ್ಟೋರಿ ಅಂತಂತಂದ್ರೆ, ನಾವು ಹುಟ್ಟುವಾಗ ಬರಿಗೈಯಲ್ಲಿ ಬಂದಿರ್ತೀವಿ, ಹೋಗುವಾಗ್ಲೂ ಬರಿಗೈಯಲ್ಲಿ ಹೋಗ್ತೀವಿ, ಯಾರು ನಮ್ಮ ಜೊತೆ ಬರಲ್ಲ, ಯಾವಾಗ್ಲೂ ನಮಗೆ ನಾವೇ ಒಬ್ರೆ. ಇದನ್ನ ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ ಈ ಸ್ಟೋರಿಲಿ ಎಷ್ಟು ಚೆನ್ನಾಗಿ ಅವರು ಈ 4 ಜನ ಹೆಂಡ್ತಿರು ಅಂತ ಯಾರು ಹೇಳಿದ್ದಾರೆ, ಅವ್ರು ಯಾರ್ಯಾರು ಅಂತ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೋರ್ತ್ ವೈಫ್ ತುಂಬಾ ಇಷ್ಟವಾಗಿ ನೋಡ್ಕೊಂಡಿರೋದು ಜೀವನದಲ್ಲಿ ಯಾರು, ಆ 4ನೇ ಹೆಂಡತಿ ಅಂತಂದ್ರೆ ನಮ್ಮ ದೇಹ. ದೇಹವನ್ನ 4ನೇ ಹೆಂಡತಿಗೆ ಹೋಲ್ಸಿದಾರೆ ಅವರು. ನಮ್ಗೆ ಎಷ್ಟು ಈ ಬಾಡಿ ದೇಹದ ಮೇಲೆ ಎಷ್ಟು ಮೋಹ ಅಲ್ವಾ. ನಾನು ಅಂತಂದ್ರೆ ಈ ದೇಹ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಈ ದೇಹಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಏನೇನ್ ಚೆನ್ನಾಗ್ ಕಾಣ್ಬೇಕು ದೇಹಕ್ಕೆ ಅವೆಲ್ಲಾ ತಗೊಂತೀವಿ. ಒಳ್ಳೊಳ್ಳೆ ಬಟ್ಟೆ ಇರಬಹುದು, ಈ ದೇಹದ ಸುಖಕ್ಕೋಸ್ಕರ ಏನೇನ್ ಬೇಕು ಅವನ್ನೆಲ್ಲಾ ಮಾಡ್ಕೊಂತೀವಿ ಜೀವನದಲ್ಲಿ. ಒಳ್ಳೆ ಮನೆ ಇರ್ಬೋದು, ಒಳ್ಳೆ ಹಾಸಿಗೆ ಇರಬಹುದು, ಒಳ್ಳೆ ಸುಖಗಳು ಏನೇನ್ ಬೇಕು ದೇಹಕ್ಕೆ ಅವೆಲ್ಲಾದ್ನೂ ಮಾಡ್ಕೊಂಡಿರ್ತೀವಿ. ಕನ್ನಡಿ ಮುಂದೆ ನಿಂತ್ಕೊಂಡು ಆ ದೇಹಕ್ಕೆ ಏನೇನ್ ಬೇಕು ಅಲಂಕಾರಗಳು ಮಾಡ್ಕೊಂಡು ಚೆನ್ನಾಗ್ ಕಾಣಕ್ಕೆ ಎಲ್ಲಾ ದೇಹಕ್ಕೆ ಎಲ್ಲಾ ಮಾಡ್ಕೊಂತೀವಿ. ಆದ್ರೆ ಸಾವಿನ ನಂತರ ನಮ್ಮ ಜೊತೆ ದೇಹ ಬರತ್ತಾ? ಬರಲ್ಲ. ಅದಕ್ಕೆ ಏನ್ ಹೇಳ್ತಾಳೆ ಅವಳು 4ನೇ ಹೆಂಡತಿ, ನನಗ್ ಬೇಕಾಗಿರೋದು ಸಂಪದ ಒಂದೇ, ನಾನು ನಿನ್ನ ಮದುವೆ ಆಗಿರೋದೇ ಅದಕ್ಕೆ, ಈ ಆಸ್ತಿಗೋಸ್ಕರ, ಈ ಒಡವೆಗಳಿಗೋಸ್ಕರ, ಈ ಸಂಪತ್ತಿಗೋಸ್ಕರ ಅಂತ ಹೇಳ್ತಾಳೆ. ಅಂದ್ರೆ ಈ ದೇಹ ನಮ್ ಜೊತೆ ಇರೋದೇನಕ್ಕೆ, ಬರೀ ದೇಹಕ್ಕೆ ನಾವು ಅಲಂಕಾರ ಮಾಡ್ತೀವಿ ಅಷ್ಟೇ, ಇನ್ನೇನು ಮಾಡಲ್ಲ. ದೇಹದ ಸುಖಕ್ಕೋಸ್ಕರ ಏನೇನ್ ಬೇಕೋ ಅಷ್ಟು ಮಾಡ್ಕೊಂತೀವಿ. ಆದ್ರೆ ಸಾವಿನ ನಂತರ ದೇಹ ನಮ್ ಜೊತೆ ಬರುತ್ತಾ? ಖಂಡಿತ ಬರಲ್ಲ. ಸೊ ನೆಕ್ಸ್ಟ್ 3ನೇ ಹೆಂಡತಿ ಯಾರಪ್ಪ ಅಂತಂತಂದ್ರೆ, ನಾವು ಏನೇನು ದುಡ್ದಿರ್ತೀವೋ ಮಾಡಿರ್ತೀವೋ ಈ ಒಂದು ಜೀವನದಲ್ಲಿ, ಒಂದು ಸಂಪತ್ತು ಪ್ರಾಪರ್ಟೀಸು ಆಸ್ತಿ ಪಾಸ್ತಿಗಳೆಲ್ಲಾ ಮಾಡ್ಕೊಂಡಿರ್ತೀವಲ್ಲ, ಇದೆಲ್ಲಾನು 3ನೇ ಹೆಂಡತಿ. ಅವಳು ಏನಂತಾಳೆ, ನಾನ್ ಇರೋದೇ ಈ ಸಂಪತ್ತಿಗೋಸ್ಕರ. ಅಂದ್ರೆ ನೀನು ನಮ್ಮ ಮದುವೆ ಆಗಿರೋದೇನೇನೆ ಈ ಒಂದು ಸಂಪತ್ತು ಹೆಸರಿಗೋಸ್ಕರ ಅಷ್ಟೇನೇನೆ. ನಾನು ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಯಾಕೆ ಇನ್ನೊಬ್ರನ್ನ ಮದುವೆ ಆಗೋದು ಅಂದ್ರೆ ಏನರ್ಥ ಅಂದ್ರೆ, ಇವ್ನ್ ಸತ್ಮೇಲೆ ಇವನಲ್ದಿರ ಆಸ್ತಿ ಬೇರೆಯವ್ರಿಗೆ ತಾನೇ ಹೋಗುತ್ತೆ. ಸತ್ಮೇಲೆ ಅವ್ರ ಮಗಂಗೋ ಹೋಗುತ್ತೆ, ರಿಲೇಟಿವ್ಸ್ಗೂ ಹೋಗುತ್ತೆ, ಯಾರಿಗೋ ಹೋಗುತ್ತೆ. ಅದಕ್ಕೆ ಅವಳು ಏನ್ ಹೇಳ್ತಾಳೆ, ನೀ ಸತ್ಮೇಲೆ ನಾನು ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ಅಂದ್ರೆ ನಾನು ಇರೋದೇ ನಿನ್ನ ಸಂಪತ್ತಿಗೋಸ್ಕರ, ನೀನ್ ಸತ್ತ ಮೇಲೆ ನಾನು ಬೇರೆಯವ್ರನ್ನ ಮದ್ವೆ ಆಗ್ತೀನಿ, ಆರಾಮಾಗಿರ್ತೀನಿ ಅಂತಾಳೆ. ಅಂದ್ರೆ ಈ ಆಸ್ತಿ ಐಶ್ವರ್ಯ ನಾವ್ ಏನೇನೆಲ್ಲ ಸಂಪಾದಿಸಿರ್ತೀವಿ ಅದೆಲ್ಲ ನಾವ್ ಸತ್ ನಂತರ ಎಲ್ಲೋಗುತ್ತೆ, ಬೇರೆಯವ್ರಿಗೆ ಹೋಗುತ್ತೆ. ನಮ್ ಜೊತೆ ಏನದು ನಮ್ ಜೊತೆ ಬರಲ್ಲ. ನೆಕ್ಸ್ಟ್ ಥರ್ಡ್ ವೈಫ್ ಯಾರು, ಅವ್ನ್ ಕೇಳ್ತಾನೆ, ಬನ್ನಿ ನನ್ ಜೊತೆ ಬಾ ನನ್ ಜೊತೆ ಅಂತಂದಾಗ ಏನಂತ, ತುಂಬಾ ಇಷ್ಟ ಅಲ್ವಾ ಸೆಕೆಂಡ್ ವೈಫ್ ಅಂತಂದ್ರೆ. ಅವ್ನು ಹೇಳ್ತಾನೆ, ತುಂಬಾ ಇಷ್ಟ ನಂಗೆ ನೀನು, ನನ್ ಕಷ್ಟ ಸುಖದಲ್ಲೆಲ್ಲ ನಿನ್ ಜೊತೆ ಇದ್ದೆ ಬಾ ಅಂತ. ಯಾರು ಆ ಸೆಕೆಂಡ್ ವೈಫ್ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವು ಸಂಪಾದಿಸಿರೋ ರಿಲೇಟಿವ್ಸ್, ಫ್ರೆಂಡ್ಸ್. ಯಾವಾಗ್ಲೂ ಫ್ರೆಂಡ್ಸ್ ನಮ್ಗೆ ಕಷ್ಟಕ್ಕಿದ್ದೇ ಇರ್ತಾರಲ್ವಾ, ನಮ್ ಕಷ್ಟ ದುಃಖ ಏನಾರು ಹಂಚ್ಕೊಳ್ತಾ ಇದ್ರೆ ನಮ್ ಜೊತೆ ಇರ್ತಾರೆ ಅವರು. ಏನ್ ಬೇಕೋ ಅದು ಸಜೆಷನ್ ಕೊಡ್ತಾ ಇರ್ತಾರೆ, ಬೇಕಾಗಿದ್ದೋ ಬೇಡ್ದಿದ್ದೋ ಒಟ್ಟಂತೂ ನಮ್ ಜೊತೆ ಇರ್ತಾರೆ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ನಾವು ಸತ್ ನಂತರ ಏನ್ ಮಾಡ್ತಾರೆ, ನಮ್ಮ ಅಂತ್ಯಕ್ರಿಯೆಗಳನ್ನ ಯಾರು ಮಾಡ್ತಾರೆ, ನಮ್ ರಿಲೇಟಿವ್ಸ್ ಮಾಡ್ತಾರೆ, ಇಲ್ಲ ನಮ್ಮ ಫ್ರೆಂಡ್ಸ್ ಮಾಡ್ತಾರೆ, ಯಾರೋ ಒಬ್ರು ಮಾಡ್ತಾರೆ ಅಂತ್ಯಕ್ರಿಯೆನ. ಅಂದ್ರೆ ಹೋದ್ಮೇಲೆ ಆಡಂಬರವಾಗಿ ಏನ್ ಬೇಕೋ ಅವ್ನು ನಮಗ್ ಮಾಡ್ತಾರೆ, ಹೋದ್ಮೇಲೆ ನಮ್ಮನ್ನ ನೆನ್ಸ್ಕೊಂಡು ಸಹ ನೆನ್ಸ್ಕೊಳ್ತಾರೆ. ಅವ್ರು ಅದೇ ಹೇಳೋದಲ್ಲ, ಸೆಕೆಂಡ್ ವೈಫ್ ಹೇಳೋದು ಅದೇ ಅಲ್ವಾ, ನಾನು ಯಾವಾಗ್ಲೂ ನಿನ್ ಜೊತೆ ಕಷ್ಟ ಸುಖಕ್ಕೆಲ್ಲ ಇದ್ದೆ, ಅನ್ ಮಾತ್ರಕ್ಕೆ ನಾನ್ ಬರಕ್ಕಾಗಲ್ಲ, ನಿನ್ನ ಅಂತ್ಯಕ್ರಿಯೆಗಳೆಲ್ಲ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಇದೆಲ್ಲ ಮಾಡೋದು ಯಾರು, ಫ್ರೆಂಡ್ಸ್ ಮಾಡ್ತಾರೆ, ರಿಲೇಟಿವ್ಸ್ ಮಾಡ್ತಾರೆ. ಆದ್ರೆ ಬರಲ್ಲ, ಜೊತೆಲಂತೂ ಬರಲ್ಲ, ಎಲ್ಲಾನು ಚೆನ್ನಾಗೆ ಮಾಡ್ತಾರೆ. ಸೊ ಎಷ್ಟು ಅದ್ಭುತವಾಗಿರೋ ಕತೆ ಇದು. ಲಾಸ್ಟ್ಗೆ ಒಂದು ವಾಯ್ಸ್ ಕೇಳುತ್ತೆ ಅವನಿಗೆ, ನಾನ್ ಬರ್ತೀನಿ ನಿನ್ ಜೊತೆ ಅಂತಂದ್ಬಿಟ್ಟು. ಯಾರು ಆ ನಾನ್ ಬರ್ತೀನಿ ಅಂದವ್ರು ಯಾರು ಅಂತಂದಾಗ, ನಮ್ಮ ಆತ್ಮ. ಆತ್ಮ ಒಂದು ರೆಡಿ ಇರುತ್ತೆ ಬರಕ್ಕೆ, ನೀನ್ ಕೇಳು ಬಿಡು, ನಿನ್ ಜೊತೆ ಬರೋದು ಆತ್ಮ ಒಂದೇ. ಸೊ ಅವ್ನ್ ಯಾಕೆ ರಿಪೆಂಟ್ ಆಗುತ್ತೆ, ಮೊದಲನೇ ಹೆಂಡ್ತಿನ ಅವ್ನ್ ಯಾವತ್ತೂ ಕೇರ್ ಮಾಡಿರಲ್ಲ, ಯಾವತ್ತೂ ಅವಳ ಆನಂದಕ್ಕೆ ಅವ್ನ್ ಏನು ಅವಳಿಗೆ ಮಾಡಿರಲ್ಲ. ಅಂದ್ರೆ ನಮ್ಮ ಆತ್ಮ, ನಾವು ನಮ್ಮ ಆತ್ಮಕ್ಕೆ ಏನ್ ಕೊಟ್ಟಿರ್ತೀವಿ ಬದುಕಿರುವಾಗ, ಬರೀ ದೇಹಕ್ಕೆ ಕೊಟ್ಟಿರ್ತೀವಿ, ಮನ್ಸಿಗೆ ಕೊಟ್ಟಿರ್ತೀವಿ, ಎಲ್ಲದಕ್ಕೂ ಕೊಟ್ಟಿರ್ತೀವಿ. ಆತ್ಮದ ಸಂತೋಷ ನಾವು ಒಂದು ದಿನಾನು ನೋಡಲ್ಲ. ಆತ್ಮ ಹೇಗಿರ್ಬೇಕು ಅನ್ನೋದನ್ನು ನಮಗ್ ಗೊತ್ತಿಲ್ಲ, ಆತ್ಮಕ್ಕೆ ಹೇಗ್ ನೋಡ್ಕೋಬೇಕು ಅನ್ನೋದನ್ನು ಗೊತ್ತಿಲ್ಲ. ಆದ್ರಿಂದ ನಾವು ತುಂಬಾ ಆಮೇಲೆ ನಮಗೆ ಸಿಗೋದು ಮತ್ತೆ ಅದಿದ್ದೇ ಇದೆ. ಆಧ್ಯಾತ್ಮಿಕಕ್ಕೆ ಹೋದಾದ್ಮೇಲೆ ಆಧ್ಯಾತ್ಮಿಕತೆಯಲ್ಲಿ ನಾವು ಮತ್ತೆ ಬರ್ಲೇಬೇಕಾಗುತ್ತೆ, ಮತ್ತೆ ಹುಟ್ಲೇಬೇಕಾಗುತ್ತೆ ಆತ್ಮದ ಉನ್ನತಿಗೆ. ಇವೆಲ್ಲ
ಇದೆಲ್ಲ ನಮ್ಗೆ ಗೊತ್ತಾಗಿದೆ ಈಗ ಧ್ಯಾನಕ್ಕೆ ಬಂದ್ಮೇಲೆ. ಸೊ ಹಾಗಾಗಿ ಮಾಸ್ಟರ್ಸ್, ಈ ಆತ್ಮ ಅನ್ನೋದು ನೀವು ಕೇಳ್ದಿದ್ರು ನಮ್ ಜೊತೆ ಬರೋದ್ರಿಂದ ಆತ್ಮದ ಉದ್ಧಾರಕ್ಕೆ ನಾವ್ ಏನೇನ್ ಮಾಡ್ಬೇಕು, ಈ ಒಂದು ಬದುಕಿದ್ದಾಗ ನಾವು ಆತ್ಮನ ಯಾವ ತರ ನೋಡ್ಕೋಬೇಕು, ಟೈಮ್ ಇದ್ದಾಗೆಲ್ಲ ಧ್ಯಾನ ಮಾಡ್ಬೇಕು, ಆತ್ಮದ ಉನ್ನತಿಗಾಗಿ ನಾವು ಒಳ್ಳೆ ಕೆಲಸಗಳನ್ನ, ಆತ್ಮದ ತೃಪ್ತಿಗೆ ನಾವ್ ಏನ್ ಮಾಡ್ತಾ ಇದೀವಿ, ದೇಹದ ತೃಪ್ತಿಗೆ ಊಟ ಮಾಡ್ತೀವಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂತೀವಿ, ಸುಖಕ್ಕೋಸ್ಕರ ಎಲ್ಲಾ ಮಾಡ್ತೀವಿ, ಆದ್ರೆ ಆತ್ಮನ ನಾವು ಸಂತೃಪ್ತಿ ಪಡಿಸೋದು ಯಾವುದ್ರಿಂದ? ಆತ್ಮನ ಸಂತೃಪ್ತಿ ಪಡಿಸ್ಬೇಕು ಅಂದಾಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಒಬ್ರಿಗೆ ಸೇವೆ ಮಾಡ್ಬೇಕು. ಈ ತರ ಒಂದು ಪ್ರಶಾಂತತೆ ಏನಿದೆ, ತೃಪ್ತಿ ಏನಿದೆ, ಅದನ್ನ ನಾವು ಅನುಭವಿಸ್ಬೇಕು. ಆ ಆತ್ಮಕ್ಕೆ ನಾವು ಕೊಡ್ಬೇಕು, ಅದನ್ನ, ಆ ತೃಪ್ತಿ ಅನ್ನೋದನ್ನ ಕೊಡ್ಬೇಕು, ಆ ಪ್ರಶಾಂತತೆ ಕೊಡ್ಬೇಕು, ಆತ್ಮವನ್ನ ನಾವು ಉನ್ನತಿಗೊಳಿಸ್ಕೋಬೇಕು. ಅದು ಯಾರಿಗೂ ತೊಂದರೆ ಕೊಡದೆ ಇರೋ ರೀತಿಲಿ, ತೊಂದರೆ ಕೊಡದೆ ಆದಷ್ಟು ನಮ್ಮಿಂದ ಒಳ್ಳೇದಾಗಬೇಕು ಬೇರೆಯವ್ರಿಗೆ. ಆ ಆನಂದ ಸ್ಥಿತಿ ನಾವು ಇರುವಾಗ್ಲೇನೆ ನಮ್ಮ ಜೊತೆ ನಾವು ಕನೆಕ್ಟ್ ಆಗ್ತಾ, ಆತ್ಮದ ಉದ್ದೇಶ ಏನು, ನಮ್ಮ ಉದ್ದೇಶ ಏನು ಈ ಜೀವನದಲ್ಲಿ ಅದು ತಿಳ್ಕೊಳ್ತಾ ನಾವು ಅದರ ಕಡೆ ನಾವು ಗಮನ ಕೊಟ್ಟಾಗ, ಬರೀ ನಮಗ್ ಬೇಕು, ದುಡ್ಡು ಬೇಕು ನಿಜ, ಯಾಕಂದ್ರೆ ನಮ್ ಜೀವನ ನಡಿಬೇಕು ಅಂತಂದ್ರೆ ದುಡ್ಡು ಅನ್ನೋದು ತುಂಬಾನೇ ಮುಖ್ಯ. ಹಾಗಂತ ಎಷ್ಟು ದುಡ್ಡು ಬೇಕು? ಲಿಮಿಟ್ಲೆಸ್, ಆಸೆಗೊಂದು ಕೊನೆನೇ ಇಲ್ಲ, ನಮಗೆ ಇನ್ನೂ ಬೇಕು ಇನ್ನೂ ಬೇಕು. ಆದ್ರೆ ಅದಕ್ಕೊಂದು ಕೊನೆ ಇದೆ, ನಮ್ಮ ಲಿಮಿಟೇಷನ್ಸ್ ಒಂದು ಇದೆ, ಎಷ್ಟಕ್ ಬೇಕು, ಯಾವ್ದಕ್ ಬೇಕು ಅಷ್ಟು ದುಡಿಬೇಕು. ಆಮೇಲೆ ನಮ್ಮೊಂದು ಆತ್ಮದ ಉದ್ಧಾರಕ್ಕಾಗಿ ನಾವು ಈ ಜೀವನಕ್ಕೆ ಈ ಒಂದು ಸಮಯ ಅನ್ನೋದನ್ನ ನಮ್ಮ ಆತ್ಮದ ಉದ್ಧಾರಕ್ಕೆ ಕೊಡ್ಬೇಕು. ಸೊ ಹಾಗಾಗಿ ನಮ್ಮ ಜೊತೆ ಬರೋದು ಆತ್ಮನೇ, ಹೋಗುವಾಗ ನಮ್ ಜೊತೆ ಇರೋದುನು ಆತ್ಮನೇ. ಅಂದ್ರೆ ಅಲ್ಲಿಗೆ ನಾನು ಫಿಸಿಕಲ್ ಬಾಡಿನೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿನೂ ಅಲ್ಲ, ಕೇವಲ ಆತ್ಮ ಸ್ವರೂಪಿ ನಾನು ಅಂತ ತಿಳಿಸೋದ್ರಲ್ಲಿ ಅದ್ಭುತವಾಗಿದೆ ಈ ಕತೆ ಮಾಸ್ಟರ್ಸ್. ಸೊ ಈ ಕಥೆನ ನಾವು ಅರ್ಥ ಮಾಡ್ಕೊಳ್ತಾ ನಾವು ಜೀವನದಲ್ಲಿ ಧ್ಯಾನವನ್ನ ಅಳವಡಿಸ್ಕೊಂಡು ನಮಗಾಗಿ ನಾವು, ಅಂದ್ರೆ ನಮ್ಮ ಆತ್ಮಕ್ಕಾಗಿ ನಾವು ಸ್ವಲ್ಪ ಸಮಯವನ್ನ ಕೊಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.